ಬಿಟ್ಕಾಯಿನ್ ಹಗರಣದಿಂದ ಹೊರಬರೋದಕ್ಕೆ ಬಿಜೆಪಿಯ ತಂತ್ರಗಾರಿಕೆ ಏನು? ಹಳೆ ಪ್ರಕರಣಕ್ಕೆ ಮರುಜೀವ ನೀಡೋದಕ್ಕೆ ಬಿಜೆಪಿ ಏನಾದರೂ ಕಸರತ್ತು ಮಾಡ್ತಾ ಇದೆಯಾ? ಬಿಟ್ಕಾಯಿನ್ ದಂಧೆಯಲ್ಲಿ ಬಿಜೆಪಿ ನಾಯಕರಿದ್ದಾರೆ, ದೊಡ್ಡ ದೊಡ್ಡ ಸರ್ಕಾರದ ಭಾಗವಾಗಿರುವಂತಹ ನಾಯಕರಿದ್ದಾರೆ ಎನ್ನುವಂತ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇತ್ತು. ಇದರಿಂದ ಹೊರಗಡೆ ಬರೋದಕ್ಕೆ ಬಿಜೆಪಿ ಮಾಡ್ತಾ ಇರುವಂತಹ ತಂತ್ರಗಾರಿಕೆ ಆದ್ರೂ ಏನು? ಹಳೆ ಪ್ರಕರಣಕ್ಕೆ ಮರುಜೀವ ನೀಡೋದಕ್ಕೆ ಬಿಜೆಪಿ ಕಸರತ್ತು ಏನಾದ್ರೂ ಮಾಡ್ತಾ ಇದೆಯಾ? ಕಾಂಗ್ರೆಸ್ ಅಸ್ತ್ರಕ್ಕೆ ಬಿಜೆಪಿ ಪಾಳೆಯದ ಬಳಿ ಇರುವಂತಹ ಬ್ರಹ್ಮಾಸ್ತ್ರ ಏನಿದೆ? ಬಿಟ್ಕಾಯಿನ್ ಭೂತದಿಂದ ಎಸ್ಕೇಪ್ ಆಗೋದಕ್ಕೆ ಕಮಲ ಪಡೆ ಮಾಡಿಕೊಂಡಿರುವಂತಹ ಪ್ಲಾನ್ ಏನು? ಬಿಟ್ಕಾಯಿನ್ ಹಗರಣದಿಂದ ಬಿಜೆಪಿ ಹೊರಬರೋದಕ್ಕೆ ಹೆಣಿತಾ ಇರುವಂತಹ ರಣತಂತ್ರವನ್ನ ಗಮನಿಸ್ತಾ ಹೋದ್ರೆ ರಾಜಕೀಯ ತಿರುವು ಪಡೆದುಕೊಂಡಿರುವಂತಹ ಬಿಟ್ಕಾಯಿನ್ ಕೇಸ್ ಕೇವಲ ಈಗ ದಂಧೆಯಾಗಿ ಉಳ್ಕೊಂಡಿಲ್ಲ ಅಥವಾ ದಂಧೆಯ ಭಾಗ ಆಗಿ ಉಳ್ಕೊಂಡಿಲ್ಲ. ಬಿಟ್ಕಾಯಿನ್ ಕೇಸ್ ಇದೀಗ ರಾಜಕೀಯದ ತಿರುವು ಪಡ್ಕೊಂಡಿದೆ. ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಕಾಂಗ್ರೆಸ್ ಶತಪ್ರಯತ್ನ ಮಾಡ್ತಾ ಇದೆ. ಬಿಟ್ಕಾಯಿನ್ ಭೂತದಿಂದ ತಪ್ಪಿಸಿಕೊಳ್ಳೋದಕ್ಕೆ ಬಿಜೆಪಿ ದೊಡ್ಡ ಮಟ್ಟದ ಸರ್ಕಸ್ ಅನ್ನೇ ಮಾಡ್ತಾ ಇದೆ. ಹೀಗಾಗಿ ಹಳೆ ಕೇಸ್ಗೆ ಮರುಜೀವ ನೀಡೋದಕ್ಕೆ ಬಿಜೆಪಿ ಕಸರತ್ತು ಆರಂಭಿಸಿದೆ. ಬಿಟ್ಕಾಯಿನ್ ವಿಚಾರದಲ್ಲಿ ಹಳೆ ಕೇಸನ್ನ ಮತ್ತೆ ಮರುಜೀವ ಕೊಟ್ಟು ರೀಓಪನ್ ಮಾಡಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ತನ್ನದೇ ಆದಂತಹ ತಂತ್ರಗಾರಿಕೆಯನ್ನ ಹೆಣಿತಾ ಇದೆ. ಹಾಗಿದ್ರೆ ಬಿಜೆಪಿಯ ತಂತ್ರಗಾರಿಕೆ ಏನಿದು? ಹ್ಯಾಕರ್ ಶ್ರೀಕಿ ಜೊತೆಗೆ ಕಾಂಗ್ರೆಸ್ ಶಾಸಕರ ಮಕ್ಕಳ ಸ್ನೇಹವಿದೆ ಅಂತ ಹೇಳಿ ಬಿಜೆಪಿ ಪದೇ ಪದೇ ಹೇಳ್ತಾ ಇತ್ತು. ಈ ಸ್ನೇಹವನ್ನೇ ಅಸ್ತ್ರವಾಗಿಸಿ ಬಳಸಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಕಾಂಗ್ರೆಸ್ನ ಶಾಸಕರ ಮಕ್ಕಳಿಗೆ ಶ್ರೀಕಿ ಜೊತೆಗೆ ಸ್ನೇಹ ಇತ್ತು. ಕಾಂಗ್ರೆಸ್ ಆರೋಪಗಳಿಗೆ ಬ್ರೇಕ್ ಹಾಕೋದಕ್ಕೆ ಬಿಜೆಪಿ ಪ್ರಯತ್ನಿಸ್ತಾ ಇದೆ. ಮೊಹಮ್ಮದ್ ನಲಪಾಡ್ಗೆ ಹ್ಯಾಕರ್ ಶ್ರೀಕಿ ಪರಿಚಯವಿದೆ. ಕಾಂಗ್ರೆಸ್ನ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲಪಾಡ್ ಡ್ರಗ್ಸ್ ಕೇಸ್ನಲ್ಲಿ ದರ್ಶನ್ ಲಮಾಣಿ ಹೆಸರು ಕೂಡ ಕೇಳಿ ಬಂದಿತ್ತು. ಕಾಂಗ್ರೆಸ್ನ ನಾಯಕ ರುದ್ರಪ್ಪ ಲಮಾಣಿ ಪುತ್ರ ದರ್ಶನ್ ಹೆಸರು ಕೂಡ ಡ್ರಗ್ಸ್ ಕೇಸ್ನಲ್ಲಿ ಕೇಳಿ ಬಂದಿತ್ತು. ಇಬ್ಬರು ಕಾಂಗ್ರೆಸ್ ನಾಯಕರು ಅವರ ಮಕ್ಕಳ ಹೆಸರು ಈ ಶ್ರೀಕಿ ಜೊತೆಗೆ ತಳಕು ಹಾಕೊಳ್ತಾ ಇದೆ. 2018ರಿಂದ ಇವರಿಬ್ಬರ ಸಂಪರ್ಕದಲ್ಲಿದ್ದಂತ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ. ಹೀಗಾಗಿ ಬಿಟ್ಕಾಯಿನ್ ಹ್ಯಾಕಿಂಗ್ ದಂಧೆಯಲ್ಲಿ 2008ರಿಂದಲೂ ಕೂಡ ಇವ್ರ ಜೊತೆಗೆ ಸಂಪರ್ಕ ಇತ್ತು ಶ್ರೀಕಿದು. ಗೃಹ ಸಚಿವರಿಗೆ ದೂರು ನೀಡಲಿರುವಂತಹ ಬಿಜೆಪಿ ನಾಯಕರು ಮೊಹಮ್ಮದ್ ನಲ್ಪಾಡ್ ಹಾಗೆಯೇ ದರ್ಶನ್ ವಿರುದ್ಧ ಇವತ್ತು ದೂರು ಸಲ್ಲಿಸಲಾಗುತ್ತೆ. ಇವರಿಬ್ಬರನ್ನ ಬಂಧಿಸಿ ವಿಚಾರಣೆಗೊಳಪಡಿಸಬೇಕು ಅಂತ ಹೇಳಿ ಆಗ್ರಹಿಸಲಾಗ್ತಾ ಇದೆ. ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡೋದಕ್ಕೆ ಬಿಜೆಪಿ ಮಾಡ್ತಾ ಇರುವಂತಹ ಪ್ರಯತ್ನ ಇದು. ಎನ್ಎ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲ್ಪಾಡ್ ಹಾಗೆಯೇ ದರ್ಶನ್ ಲಮಾಣಿ ಇಬ್ರು ಕೂಡ ಶ್ರೀಕಿ ಜೊತೆಗೆ ಸಂಪರ್ಕದಲ್ಲಿದ್ದಂಥವ್ರು. 2018ರಿಂದ ಇಲ್ಲಿಯವರೆಗೂ ಶ್ರೀಕಿ ಜೊತೆಗೆ ಇಬ್ರಿಗೂ ಕೂಡ ನಂಟಿದೆ ಅನ್ನೋದನ್ನ ಬಿಜೆಪಿಲಿ ಹೇಳ್ತಾ ಇದೆ. ಅದಕ್ಕೆ ಇವರಿಬ್ಬರನ್ನ ಬಂಧಿಸಿ ವಿಚಾರಣೆಗೊಳಪಡಿಸಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಹಳೆಯ ಪ್ರಕರಣಕ್ಕೆ ಮರುಜೀವ ನೀಡೋ ಮೂಲಕ ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ತಂತ್ರಗಾರಿಕೆಯನ್ನು ಹೆಣಿತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿ ಜಾನಾಗಿದ್ದಾರೆ. ಪ್ರಸನ್ನ, ಬಿಜೆಪಿ ಇವತ್ತು ಗೃಹ ಸಚಿವರಿಗೆ ದೂರು ಕೊಡುತ್ತೆ. ದೂರಿನಲ್ಲಿ ಕಾಂಗ್ರೆಸ್ ನಾಯಕರಿಬ್ಬರ ಮಕ್ಕಳು ಶ್ರೀಕಿ ಜೊತೆಗೆ ನಂಟು ಹೊಂದಿದ್ದಾರೆ, ಅವರಿಬ್ಬರನ್ನ ಬಂಧಿಸಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ಇಲ್ಲಿ ಬಿಟ್ಕಾಯಿನ್ ದಂಧೆನಲ್ಲಿ ಬಿಜೆಪಿ ನಾಯಕರಿದ್ದಾರೆ ಅಂತ ಹೇಳೋದಕ್ಕೆ ಶುರುವಾದ ನಂತರದಲ್ಲಿ ಕಾಂಗ್ರೆಸ್ನವರು ಸ್ವತಃ ನಿಮ್ಮದೇ ಪಕ್ಷದ ನಾಯಕರ ಮಕ್ಕಳು ಶ್ರೀಕಿ ಜೊತೆಗೆ ನಂಟಿನಲ್ಲಿದ್ದಾರೆ ಅಂತ ಹೇಳ್ತಾ ಇದ್ರು. ಇದೀಗ ಬಿಜೆಪಿ ಬಿಟ್ಕಾಯಿನ್ ದಂಧೆಯ ಉರುಳನ್ನ ಕಾಂಗ್ರೆಸ್ ಕೊರಳಿಗೆ ಹಾಕೋದಕ್ಕೆ ಪ್ರಯತ್ನಿಸ್ತಾ ಇದೆಯಾ ಪ್ರಸನ್ನ? ಹೌದು ಆನಂದ್, ಇದೀಗ ಬಿಟ್ಕಾಯಿನ್ ದಂಧೆ ಕೇವಲ ಪೊಲೀಸ್ ತನಿಖೆಯ ಭಾಗವಾಗಿ ಉಳಿದಿಲ್ಲ, ಇದು ರಾಜಕೀಯವಾದಂತಹ ಗಂಭೀರ ಸ್ವರೂಪವನ್ನು ಕೂಡ ಪಡೆದುಕೊಂಡಿದೆ. ಹೀಗಾಗಿ ಈಗಾಗಲೇ ಕಾಂಗ್ರೆಸ್ ಇಡೀ ಹಗರಣದಲ್ಲಿ ಬಿಜೆಪಿಯ ಪಾತ್ರವೇ ಇದೆ ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಹೊರಟ್ರೆ ಯಾವುದೇ ರೀತಿಯ ಹಗರಣದ ಲವಲೇಶ ಕೂಡ ಇಲ್ಲ ಅನ್ನೋದನ್ನ ಹೇಳೋದಕ್ಕೆ ಬಿಜೆಪಿ ಪ್ರಯತ್ನವನ್ನ ಪಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ನ ಆರೋಪಗಳಿಗೆ ತಿರುಗೇಟು ಕೊಡುವಂತಹ ಬಿಜೆಪಿ ಇದೀಗ ಮತ್ತೊಂದು ಪ್ರಯತ್ನಕ್ಕೆ ಕೈ ಹಾಕಿದೆ. 2018ರ ಪ್ರಕರಣಕ್ಕೆ ಮತ್ತೆ ಮರುಜೀವವನ್ನು ಕೊಡಬೇಕು ಮತ್ತು ಅದರಲ್ಲಿ ಕಾಂಗ್ರೆಸ್ ಶಾಸಕರ ಮಕ್ಕಳ ಹೆಸರೇನು ಕೇಳಿ ಬಂದಿತ್ತು ಅವರನ್ನ ಮತ್ತೆ ಮುನ್ನೆಲೆಗೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಬಿಜೆಪಿ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ 2018ರ ಏನು ಯುಬಿಸಿಟಿ ಹಲ್ಲೆ ಪ್ರಕರಣ ನಡೆದಿತ್ತು, ಆ ಸಂದರ್ಭದಲ್ಲಿ ಮೊಹಮ್ಮದ್ ನಲ್ಪಾಡ್ ಹಾಗೂ ಶ್ರೀಕಿ ಜೊತೆ ಹ್ಯಾಕರ್ ಜೊತೆ ಸಂಬಂಧ ಇತ್ತು ಅನ್ನುವಂಥದ್ದನ್ನ ಸ್ವತಃ ಆತನ ಸ್ಟೇಟ್ಮೆಂಟ್ ಕೂಡ ಒಪ್ಕೊಂಡಿದ್ದಾನೆ. ಜೊತೆಗೆ ಮೊಹಮ್ಮದ್ ನಲ್ಪಾಡ್ ಕೂಡ ನಿನ್ನೆ ಟಿವಿ9 ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಅದನ್ನ ಒಪ್ಪಿಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಇದೀಗ ಮರುಜೀವ ಕೊಡೋದಕ್ಕೆ ಹೊರಟಿರುವಂತಹ ಬಿಜೆಪಿ ಇವತ್ತು ಗೃಹ ಸಚಿವರನ್ನ ಭೇಟಿಯಾಗೋದಕ್ಕೆ ತೀರ್ಮಾನವನ್ನ ಮಾಡಿದೆ. ಪಕ್ಷದ ವತಿಯಿಂದ ಗೃಹ ಸಚಿವರಿಗೆ ದೂರನ್ನ ಕೊಟ್ಟು ಮೊಹಮ್ಮದ್ ನಲ್ಪಾಡ್ ಮತ್ತು ಡ್ರಗ್ಸ್ ಕೇಸ್ ನಲ್ಲಿ ಹೆಸರು ಕೇಳಿ ಬಂದಂತಹ ರುದ್ರಪ್ಪ ಲಮಾಣಿಯವರ ಪುತ್ರ ದರ್ಶನ್ ಲಮಾಣಿ ಇವರಿಬ್ಬರನ್ನು ಕೂಡ ಬಂಧಿಸಬೇಕು. ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ರೆ
ಟೀಕೆ ಜೊತೆಗೆ ಬಿಟ್ಕಾಯಿನ್ ದಂಧೆಯಲ್ಲಿ ಇರುವಂತಹ ಎಲ್ಲ ವಿಚಾರಗಳು ಕೂಡ ತಿಳಿತಾವೆ. ಆ ಮೂಲಕ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂತ ದೂರನ್ನ ಗೃಹ ಸಚಿವರಿಗೆ ನೀಡೋದಕ್ಕೆ ಇವತ್ತು ಬಿಜೆಪಿ ತೀರ್ಮಾನವನ್ನ ಮಾಡಿದೆ. ಆ ಮೂಲಕ ತನ್ನ ಮೇಲೆ ಬರ್ತಾ ಇರುವಂತಹ ಆರೋಪವನ್ನ ಕಾಂಗ್ರೆಸ್ ಕಡೆಗೆ ತಿರುಗಿಸೋದಕ್ಕೆ ಇದೀಗ ಬಿಜೆಪಿ ತೀರ್ಮಾನವನ್ನ ತೆಗೆದುಕೊಂಡಿರುವಂತದ್ದು ಮತ್ತು ಕಾಂಗ್ರೆಸ್ನ ಆರೋಪಗಳಿಗೆ ಉತ್ತರ ಕೊಡೋದಕ್ಕೆ ಬೇಕಾದಂತ ಪ್ರತಿ ಅಸ್ತ್ರವನ್ನ ಈ ಮೂಲಕ ಹುಡುಕೋದಕ್ಕೆ ಕಾಂಗ್ರೆಸ್ ವಿರುದ್ಧ ತಿರುಗಿಸೋದಕ್ಕೆ ಬಿಜೆಪಿ ಸಿದ್ಧವಾಗಿದೆ. ಹಳೆ ಪ್ರಕರಣಕ್ಕೆ ಮತ್ತೆ ಮರುಜೀವನ ಕೊಟ್ರೆ ಬಹುತೇಕ ಕಾಂಗ್ರೆಸ್ ನಾಯಕರಿಗೂ ಕೂಡ ಇದು ಸಾಕಷ್ಟು ಮುಜುಗರವನ್ನ ಉಂಟು ಮಾಡುತ್ತೆ ಮತ್ತು ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನಡುವಿನ ಅಂತರ ಮತ್ತಷ್ಟು ಹೆಚ್ಚಾಗುತ್ತೆ. ಯಾಕೆಂದ್ರೆ ಮೊಹಮ್ಮದ್ ನಲ್ಪಾಡ್ ಅವರ ಬೆನ್ನಿಗೆ ನಿಂತಿರುವಂತದ್ದು ಡಿ.ಕೆ. ಶಿವಕುಮಾರ್. ಆ ಮೂಲಕ ಕಾಂಗ್ರೆಸ್ ಅನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂತ ತಂತ್ರಗಾರಿಕೆಯನ್ನ ಇದೀಗ ಬಿಜೆಪಿ ಮಾಡ್ತಾ ಇದೆ. ಹೀಗಾಗಿ ಇವತ್ತು ಶಿವಮೊಗ್ಗದಿಂದ ಬೆಂಗಳೂರಿಗೆ ಆಗಮಿಸ್ತಾ ಇರುವಂತಹ ಗೃಹ ಸಚಿವರನ್ನ ಭೇಟಿಯಾಗುವಂತಹ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮೊಹಮ್ಮದ್ ನಲ್ಪಾಡ್ ಮತ್ತು ರುದ್ರಪ್ಪ ಲಮಾಣಿಯವರ ಪುತ್ರ ದರ್ಶನ್ ಲಮಾಣಿಯವರ ವಿರುದ್ಧ ದೂರನ್ನ ಸಲ್ಲಿಸ್ತಾ ಇದ್ದಾರೆ. ಆನಂದ್, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ.